ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಇವತ್ತು ನಾವು ನೋಡೋಣ ಲಾಸ್ಟ್ 12th ಟೀಮ್ ಯು ಪಿ ಯೋಧಸ್ ಟೀಮ್ನ ಸ್ಕ್ವಾಡ್ ಅನಾಲಿಸಿಸ್ ಮಾಡೋಣ ಮತ್ತು ನೋಡೋಣ ಯಾರ್ಯಾರು ಇದ್ದಾರೆ ಅಂತ. ಮೇನ್ ಈ ಸಲ ಯು ಪಿ ಯೋಧಸ್ ಟೀಮ್ನಲ್ಲಿ 19 ಪ್ಲೇಯರ್ಸ್ ಇದ್ದಾರೆ, 19 ಜನ ಪ್ಲೇಯರ್ಸ್. ಇದರಲ್ಲಿ ರೈಡರ್ಸಲ್ಲಿ 9 ಪ್ಲೇಯರ್ಸು ಮತ್ತು ಡಿಫೆಂಡರ್ಸಲ್ಲಿ ಬರ್ತಾರೆ 10 ಪ್ಲೇಯರ್ಸು. ಇದರಲ್ಲಿ ಯಾವುದೇ ಥರ ಆಲ್ರೌಂಡರ್ಸ್ ಇಲ್ಲ ಈ ಸಲ. ನೋಡೋಣ ಯಾರ್ಯಾರು ಇದ್ದಾರೆ ಅಂತ. ರೈಡರ್ಸಲ್ಲಿ ಬರ್ತಾರೆ ಸುರೇಂದರ್ ಗಿಲ್ ಮತ್ತು ಗುಮಾನ್ ಸಿಂಗು. ಇವರಿಬ್ಬರು ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಮೇನ್ ಅಂತ ಹೇಳ್ಬೋದು. ಮತ್ತು ಬರ್ತಾರೆ ಗಗನ್ ಗೌಡ, ನಮ್ಮ ಕರ್ನಾಟಕದ ಗಗನ್ ಗೌಡ ಅವರು ಬರ್ತಾರೆ. ಆಮೇಲೆ ಭವಾನಿ ರಾಜ್ಪೂತ್, ಇವರು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಟೀಮ್ನಲ್ಲಿ ಆಡಿರ್ತಾರೆ. ಕೇಶವ್ ಕುಮಾರು, ಡಾನ್ ಜಾನ್ ಲೀ, ಇವರು ಕೊರಿಯಾ ದೇಶದವರು. ಮತ್ತು ಜತಿನ್ ಸಿಂಗು, ಪ್ರಣಯ್ ರಾಣಿ, ಶಿವಮ್ ಚೌಧರಿ. ಮತ್ತು ಡಿಫೆಂಡರ್ಸಲ್ಲಿ ಬರ್ತಾರೆ ಸುಮಿತ್ ಸಾಂಗ್ವನು, ಮಹೇಂದರ್ ಸಿಂಗು, ಆಶು ಸಿಂಗು. ಸುಮಿತ್ ಮತ್ತು ಮಹೇಂದರ್ ಸಿಂಗ್ ಇವರಿಬ್ಬರು ಮೇನ್ ಅಂತ ಹೇಳ್ಬೋದು ಡಿಫೆಂಡರ್ಸಲ್ಲಿ. ಆಶು ಸಿಂಗು, ಹಿತೇಶು, ಸಾಹುಲ್ ಕುಮಾರು, ಮೊಹಮ್ಮದ್ ರಜಾ, ಇವರು ಇರಾನಿಯನ್ ದೇಶದವರು. ಮತ್ತು ಗಂಗಾರಾಮ್, ಸಚಿನ್ ಮಣಿಪಾಲ್, ಜಯೇಶ್, ರೋನಕ್. ಇಷ್ಟು ಜನ ಯು ಪಿ ಯೋಧಸ್ ಟೀಮ್ನ ಫುಲ್ ಸ್ಕ್ವಾಡು. ಇದರಲ್ಲಿ ಮೇನಾಗಿ ಬರ್ತಾರೆ ಸುರೇಂದರ್ ಗಿಲ್ಲು, ಗುಮಾನ್ ಸಿಂಗು, ಮಹೇಂದರ್ ಸಿಂಗು ಮತ್ತು ಸುಮಿತ್ ಸಾಂಗ್ವಾನು. ಇಷ್ಟು ಜನ ಮೇನ್ ಪ್ಲೇಯರ್ಸ್, 4 ಜನ ಅಂತ ಹೇಳ್ಬೋದು. ಈ 4 ಜನ ಯಾವ ಥರ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂತ ಅನಾಲಿಸಿಸ್ನ ನೋಡೋಣ ಬನ್ನಿ. ಫಸ್ಟು ಸುರೇಂದರ್ ಗಿಲ್ಲು, ಇವರು ಈ ಟೀಮ್ನಲ್ಲಿ ಮೇನ್ ರೈಡರ್ ಆಗಿದ್ದಾರೆ ಮತ್ತು ಎಷ್ಟೋ ಸೀಸನ್ಗಳಿಂದ ಆಡ್ತಾ ಇದ್ದಾರೆ. ಇವರು ಸೀಸನ್ 10ನಲ್ಲಿ ಗಳಿಸ್ತಾರೆ 87 ಪಾಯಿಂಟ್ಸ್ನ. ಮತ್ತು ಸೀಸನ್ 11ನಲ್ಲಿ ಗಳಿಸ್ತಾರೆ 47 ರೈಡ್ ಪ್ಲಸ್ ಟ್ಯಾಕಲ್ ಪಾಯಿಂಟ್ಸ್ನ. ಇವರು ಸೀಸನ್ 10ನಲ್ಲಿ ಟ್ಯಾಕಲ್ಸ್ಗಳೆಲ್ಲ ಇನಿಷಿಯೇಟ್ ಮಾಡ್ತಾ ಇರಲ್ಲ, ಆದರೆ ಸೀಸನ್ 11ನಲ್ಲಿ ಇವರು ಈ ಸ್ಕಿಲ್ನ ಅಡ್ಯಾಪ್ಟ್ ಮಾಡ್ಕೊತಾರೆ. ಒಟ್ಟು ರೈಡು ಮತ್ತು ಟ್ಯಾಕಲ್ ಪಾಯಿಂಟ್ಸು ಎರಡಲ್ಲೂ ಇನಿಷಿಯೇಟ್ ಮಾಡಿ 47 ಪಾಯಿಂಟ್ಸ್ನ ತಗೊಳ್ತಾರೆ. ನೆಕ್ಸ್ಟ್ ಬರ್ತಾರೆ ಗುಮಾನ್ ಸಿಂಗು, ಇವರು ಸೀಸನ್ 11ನಲ್ಲಿ ಗುಜರಾತ್ ಜೈಂಟ್ಸ್ ಟೀಮ್ನಲ್ಲಿ ಆಡಿರ್ತಾರೆ. ಇವ್ರನ್ನ ಈ ಸಲ ಬೈ ಮಾಡುತ್ತೆ ಯು ಪಿ ಯೋಧಸ್ ಟೀಮು. ಇವರು ಸೀಸನ್ 10ನಲ್ಲಿ ಗಳಿಸ್ತಾರೆ 168 ರೈಡ್ ಪ್ಲಸ್ ಟ್ಯಾಕಲ್ ಪಾಯಿಂಟ್ಸು. ಮತ್ತು ಸೀಸನ್ 11ನಲ್ಲಿ ಗಳಿಸ್ತಾರೆ 161 ರೈಡ್ ಪ್ಲಸ್ ಟ್ಯಾಕಲ್ ಪಾಯಿಂಟ್ಸು. ಇವರು ರೈಡ್ ಮಾತ್ರ ಮಾಡೋದಲ್ಲದೆ ಟ್ಯಾಕಲ್ಗಳಲ್ಲೆಲ್ಲ ಇನಿಷಿಯೇಟ್ ಮಾಡ್ತಾರೆ. ಇವ್ರನ್ನ 2 ಸೀಸನ್ ಅಬ್ಸರ್ವ್ ಮಾಡಿದ್ರೆ ಇವರು 150+ ಪಾಯಿಂಟ್ಸ್ನ ತಗೊಳ್ತಾರೆ. ಇದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಆದ್ದರಿಂದನೇ ಇವ್ರನ್ನ ಈ ಸಲ ಯು ಪಿ ಯೋಧ ಟೀಮ್ಸ್ ಇವ್ರನ್ನ ಬೈ ಮಾಡಿದೆ. ಒಟ್ಟು ರೈಡರ್ಸಲ್ಲಿ ಹೇಳ್ಬೇಕಂದ್ರೆ ಇವರಿಬ್ಬರು ಮೇನ್ ಅಂತ ಹೇಳ್ಬೋದು. ನೆಕ್ಸ್ಟು ಡಿಫೆಂಡರ್ಸಲ್ಲಿ ಬರ್ತಾರೆ ಸುಮಿತ್. ಇವರು ಎಷ್ಟೋ ಸೀಸನ್ಗಳಿಂದ ಯು ಪಿ ಯೋಧಸ್ ಟೀಮ್ಗೆ ಆಡ್ತಾ ಇದ್ದಾರೆ. ಇವರು ಸೀಸನ್ 10ನಲ್ಲಿ ಗಳಿಸ್ತಾರೆ 66 ಟ್ಯಾಕಲ್ ಪಾಯಿಂಟ್ಸ್ನ. ಮತ್ತು ಸೀಸನ್ 11ನಲ್ಲಿ ಗಳಿಸ್ತಾರೆ 73 ಟ್ಯಾಕಲ್ ಪಾಯಿಂಟ್ಸ್ನ. ನೋಡಿದ್ರೆ 2 ಸೀಸನಲ್ಲೂ 50+ ಟ್ಯಾಕಲ್ ಪಾಯಿಂಟ್ಸ್ ಇದ್ದಾವೆ. ಇವರು ಈ ಟೀಮ್ನಲ್ಲಿ ಮೇನ್ ಡಿಫೆಂಡರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬರ್ತಾರೆ ಮಹೇಂದರ್ ಸಿಂಗು. ಮಹೇಂದರ್ ಸಿಂಗ್ ಬಗ್ಗೆ ಗೊತ್ತಿರೋದೇ, ಇವರು ನಮ್ಮ ಬೆಂಗಳೂರು ಬುಲ್ಸ್ ಟೀಮ್ ಪರವಾಗಿ ಎಷ್ಟೋ ಸೀಸನ್ಗಳು ಆಡಿದ್ದಾರೆ. ಇವರು ಸೀಸನ್ 10ನಲ್ಲೇ ಇವರು ಯು ಪಿ ಯೋಧಸ್ ಟೀಮ್ಗೆ ಬರ್ತಾರೆ. ಮತ್ತು ಆ ಸೀಸನಲ್ಲಿ ಗಳಿಸ್ತಾರೆ 31 ಟ್ಯಾಕಲ್ ಪಾಯಿಂಟ್ಸ್ನ. ಮತ್ತು ಸೀಸನ್ 11ನಲ್ಲಿ ಗಳಿಸ್ತಾರೆ 29 ಟ್ಯಾಕಲ್ ಪಾಯಿಂಟ್ಸ್. ಹೇಳ್ಬೇಕಂದ್ರೆ ಡಿಫೆಂಡರ್ಸಲ್ಲಿ ಸುಮಿತ್ ಮತ್ತು ಮಹೇಂದರ್ ಸಿಂಗ್ ಇವರಿಬ್ಬರು ಮೇನ್ ಅಂತ ಹೇಳ್ಬೋದು. ಈ ಟೀಮ್ನಲ್ಲಿ ಟೋಟಲಾಗಿ ಕೀ ಪ್ಲೇಯರ್ಸ್ನ ಹೇಳಬೇಕು ಅಂದರೆ ಸುರೇಂದರ್ ಗಿಲ್ಲು, ಗುಮಾನ್ ಸಿಂಗು, ಮಹೇಂದರ್ ಸಿಂಗು ಮತ್ತು ಸುಮಿತ್. ಇವ್ರು 4 ಜನ ಕೀ ಪ್ಲೇಯರ್ಸ್ ಅಂತ ಹೇಳ್ಬೋದು. ಮತ್ತು ಪ್ಲೇಯಿಂಗ್ 7ನಲ್ಲಿ ಇವರು ಇದ್ದೇ ಇರ್ತಾರೆ. ಇದು ಟೋಟಲಾಗಿ ಯು ಪಿ ಯೋಧಸ್ ಟೀಮ್ ಸ್ಕ್ವಾಡ್ ಅನಾಲಿಸಿಸು 2025. ಈ ಸ್ಕ್ವಾಡ್ ಯಾವ ಥರ ಇದೆ ಕಾಮೆಂಟ್ ಮಾಡಿ. ಮತ್ತು ವೀಡಿಯೋನ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.